ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ನಾರದ ಕೃತ ದಾರುಮೂರ್ತಿ ಸ್ತೋತ್ರ ಬ್ರಾಹ್ಮಣಾದಿ ಪೂಜನ ವರ್ಣನವೆಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ನಾರದ ಮುನೀಂದ್ರನು ಇಂತು ಎಚ್ಚರಿಸಲು ಆ ಕ್ಷಿತೀಶ್ವರನು ಕರುಣಾನ್ವಿತನಾದ ಜಗನ್ನಾಥ ಸ್ವಾಮಿಯನ್ನು ಈ ರೀತಿ ಭಕ್ತಿಭರಿತವಾದ ವಚನಗಳಿಂದ ಸ್ತುತಿಸಿದನು. ಇಂದ್ರದ್ಯುಮ್ನನ್ನು ಸ್ತುತಿಸುತ್ತಾನೆ. ಓ ಕೃಪಾ ಸಮುದ್ರನಾದ ಜಗನ್ನಾಥ ಸ್ವಾಮಿಯೇ, ಮುರಾಸುರ ಧ್ವಂಸಿಯಾದ ಪರಮಾತ್ಮ, ನಾನು ಹಿಂದಣ ಜನ್ಮಗಳಲ್ಲಿ ನಿನ್ನ ಪಾದಕಮಲ ದ್ವಂದ್ವವನ್ನು ಉಪಾಸನೆ ಮಾಡಿರುವುದಿಲ್ಲವು. ಆ ಕರ್ಮ ಪರಿಪಾಕದಿಂದ ಉಂಟಾದ ಭಯಂಕರ ಪಾಪಕ್ಕೆ ಪಾತ್ರನಾಗಿ ದೀನನಾಗಿರುವ ನನ್ನನ್ನು ರಕ್ಷಿಸು. ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳ ಕಿರೀಟಗಳಿಂದ ಸಂಸೇವಿತನಾಗಿ ನಿರ್ಮಲವಾಗಿರುವ ನಿನ್ನ ಚರಣ ಕಮಲ ದ್ವಂದ್ವವೆತ್ತ ಕೇವಲ ರಕ್ತ ಮಾಂಸ ಪುರುಷಾದಿ ಸಂಘವನ್ನು ಪುರುಷ ಅಸ್ಥಿ ಸಂಘವನ್ನು ಅಡಗಿಸಿಕೊಂಡಿರುವ ತೊಗಲಿನ ಗೊಂಬೆಯಾಗಿ ಅತಿ ಹೇಯನಾಗಿ ದೈನ್ಯವನ್ನು ಹೊಂದಿರುವ ನಾನೆತ್ತ. ಜಗದೀಶ, ಯಾವೊಂದು ಸಾರವೂ ಇಲ್ಲದೆ ಬರಡಾಗಿರುವ ಸಂಸಾರ ಸಾಗರದಲ್ಲಿ ಮುಳುಗಿ ಅಲೆದಲೆದು ಆಯಾಸಗೊಂಡು ಬಳಲುತ್ತಿರುವ ನಾನು ನಿನ್ನನ್ನು ತಿಳಿಯುವುದೆಂತು? ದೇವದೇವ, ಯಾರಿಗೆ ಈ ಸಂಸಾರ ದುಃಖವಳೆದು ಸುಜ್ಞಾನ ಉಂಟಾಗಿರುವುದು ಅವರು ಮಾತ್ರ ನಿನ್ನನ್ನು ತಿಳಿಯುತ್ತಾರೆ. ಪ್ರಭುವೆ, ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಸಂಪಾದಿಸಿದ ದುಃಖವನ್ನು ಬಗೆ ಬಗೆಯಾಗಿ ಅನುಭವಿಸಿರುತ್ತೇನೆ. ಆದರೆ ಪುಣ್ಯಾರ್ಜನೆಯಿಂದ ಉಂಟಾದ ಯಾವ ಸ್ವಲ್ಪ ಸುಖವೆಂಬುದುಂಟು, ನಿನ್ನ ಸಂದರ್ಶನವಾದುದು ಅದೊಂದು ಪುಣ್ಯಾರ್ಜನೆಯ ಫಲವೇ ಸರಿ. ಅದು ಅಂತಹ ಯಾವ ಸ್ವಲ್ಪ ಸುಖವೆಂಬುದುಂಟು, ಅದು ಜೇನು ತಗುಲಿದ ಕಹಿಗೆ ನಿದರ್ಶನವು. ದೇವ, ಸೌಖ್ಯವನ್ನು ಅನುಭವಿಸಬೇಕೆಂದು ನಾನು ಯಾವ ಯಾವ ಪ್ರಾಪಂಚಿಕ ವಿಷಯಗಳನ್ನು ಅನುಭವಿಸಿ ಕರ್ಮವನ್ನು ಕಟ್ಟಿಕೊಂಡೆನೋ ಅದೇ ನನಗೆ ಕಡೆಯಲ್ಲಿ ದುಃಖವಾಗಿ ಪರಿಣಮಿಸಿತು. ನನಗಿಂತಲೂ ದುಃಖಿಯಾದವನು ಮತ್ತಾವನು ತಾನೇ ಇರುವನು. ಎಲೈ ಸರ್ವಾಂತರ್ಯಾಮಿಯೇ, ವಕ್ರ ದೃಷ್ಟಿಯು ಕೇವಲ ಅಜ್ಞಾನಿಯೋ ಆದ ನಾನು ಹಿಂದನ ಜನ್ಮಗಳಲ್ಲಿ ಮನಸ್ಸಿನಲ್ಲಿಯಾದರೂ ವಿಭುವಾದ ನಿನ್ನನ್ನು ಉಪಾಸನೆ ಮಾಡಿದ್ದುದೇ ಆಗಿದ್ದರೆ ಈ ರೀತಿ ಅಡಿಗಡಿಗೂ ಭೋಗಿಸಬೇಕಾದುದು ಅಪರಿಮಿತವಾದ ದುಃಖಗಳೊಳಗೊಂಡಿರುವುದು ಆದ ಅನೇಕ ಜನ್ಮಗಳನ್ನು ಪಡೆಯುತ್ತಿದ್ದೇನೆ. ಎಲೈ ಮುರಾರಿಯೇ, ಒಡೆತನ, ಆಳುತನ, ತಂದೆತನ, ಪುತ್ರತನ, ತಾಯಿ ಪ್ರಿಯತ್ವ, ಸಿರಿತನ, ವಧ್ಯತ್ವ, ಹಿಂಸ್ರತ್ವ, ಪತಿತ್ವ, ಪತ್ನಿತ್ವ, ಹಿರಿಯತ್ವ, ಅಸುರತ್ವ ಮೊದಲಾದ ಬಗೆ ಬಗೆ ಭಾವಗಳನ್ನು ಬಹು ಪ್ರಕಾರವಾಗಿ ಅನುಭವಿಸುತ್ತಾ ಈ ಭವಾಂಗಣದಲ್ಲಿ ಹೊರಲಾಡುತ್ತಿರುವೆನಲ್ಲವೇ? ಇದೆಲ್ಲವೂ ನಿನ್ನ ಪಾದ ಪದ್ಮಗಳ ಸೇವೆಯನ್ನು ದೂರ ಮಾಡಿದುದರ ರುಚಿಕರವಾದ ಫಲವೇ ಅಲ್ಲವೇ? ಎಲೈ ಪರಮಾತ್ಮನೇ, ನನ್ನ ಕೋಶವು ಚತುರಂಗ ಬಲವು ಅಟ್ಟ ಭೂಮಂಡಲದಲ್ಲಿರುವ ಸಮಸ್ತ ಧನದಿಂದಲೂ ತುಂಬಿದೆ. ಯೌವನ ಶಾಲಿನಿಯರು, ರೂಪವತಿಯರು, ಮನಸ್ಸಿಗೆ ಅನುಕೂಲೆಯರು ಆದ ಹೆಂಗಳು ನನಗೆ 100 ಮಂದಿ ಇರುತ್ತಾರೆ. ನನಗಿರುವ ಸಾಮಂತ ರಾಜಮಂಡಲವಾದರೂ ನಿಷ್ಕಂಟಕವಾಗಿರುವುದು. ಇಂತಹ ಸಾಮ್ರಾಜ್ಯವೇ ನನ್ನದಾಗಿರುವುದು. ಆದರೇನು, ಭಗವಂತನಾದ ನಿನ್ನ ಸಂಬಂಧವಾದ ಜ್ಞಾನವೇ ಇಲ್ಲದಿರುವ ನನಗೆ ಇದೆಲ್ಲವೂ ಪಶುವಿಗೆಂತೋ ಅಂತೂ ಭಾರಭೂತವಾಗಿರುವುದು. ಓ ಕೃಪಾ ಸಮುದ್ರನೇ, ಯಾವಾಗಲೂ ಈ ಹೊರೆಯನ್ನು ಹೊರುವುದರಲ್ಲಿ ದುಃಖವೇ ಘಟಿಸುತ್ತಿದೆಯಾಗಿ ನನ್ನ ಮೇಲಣ ಈ ಭಾರವನ್ನು ಇಳುಕಿ ರಕ್ಷಿಸು. ಎಲೈ ದೀನದಯಾಳುವೆ, ವಿಭುವಾದ ನಿನ್ನ ಸ್ಮರಣೆ ಮಾತ್ರದಿಂದಲೇ ಗಜೇಂದ್ರನಿಗೆ ಮೋಕ್ಷವನ್ನು ದಯಗೈದೆಯಲ್ಲವೇ? ನಿನ್ನ ಸ್ಮರಣೆ ಮಾತ್ರದಿಂದಲೇ ಗಜೇಂದ್ರನಿಗೆ ಮೋಕ್ಷವನ್ನು ದಯಗೈದೆಯಲ್ಲವೇ? ಅಂತಹ ನೀನು ಘಟಿ ಯಂತ್ರದಂತೆ ವಿರಾಮವಿಲ್ಲದೆಯೇ ತಿರುಗುತ್ತಿರುವ ನನ್ನನ್ನು ಅನುಕಂಪೆಯಿಂದ ಕಾಪಾಡು. ಜಗನ್ನಾಥ, ಎಲೈ ಸ್ವಾಮಿಯೇ, ಈ ಪ್ರಪಂಚದಲ್ಲಿ ನಿನ್ನನ್ನುಳಿದು ನನಗೆ ಮತ್ತಾವನು ಬಂಧುವಿಲ್ಲವು. ದೇವ, ನಿನ್ನಲ್ಲಿ ನನ್ನ ಪ್ರಾರ್ಥನೆಯು ಇಷ್ಟೇ. ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿರುವ ಮರದ ಸ್ವಭಾವವುಳ್ಳದ್ದು, ವಿವಿಧ ಭಾವನೆಗಳುಳ್ಳದ್ದು, ಸ್ನೇಹದ ಅನುಬಂಧವುಳ್ಳದ್ದು, ವಿಷಯಾದಿಗಳಿಂದ ಬೇರ್ಪಡಿಸಲಸದಳವಾದುದು ಆದ ಪಾಪಿಷ್ಟವಾದ ಈ ನನ್ನ ಬುದ್ಧಿಯು ಹಗಲಿರುಳು ನಿನ್ನ ಅಡಿದಾವರೆಗಳನ್ನು ಬಿಡದಿರಲಿ. ಪ್ರಭುವೆ, ಸಾವಿರಾರು ಜನ್ಮಗಳಲ್ಲಿ ಅರ್ಚಿಸಿದ ಭಾಗ್ಯದಿಂದ ಸಚ್ಚಿದಾನಂದ ಪರಿಪೂರ್ಣ ಸಮುದ್ರನಾದ ನಿನ್ನನ್ನು ಹೊಂದಿದವರು
ಒಂದು ಲವದಷ್ಟು ಮಾತ್ರ ಸುಖವನ್ನು ಒಳಗೊಂಡು ಅನೇಕ ದುಃಖಗಳಿಂದ ತುಂಬಿ ವಿಷಯವೆಂಬ ಇಂದ್ರಜಾಲ ಸ್ವರೂಪವಾಗಿರುವ ಈ ಸಂಸಾರವನ್ನು ಮತ್ತೊಮ್ಮೆ ನೋಡುವರೆ ಎಂದಿಗೂ ಇಲ್ಲವು. ಇಷ್ಟವೆಂಬುದು ಲೇಷ ಮಾತ್ರದಷ್ಟಿದ್ದು ದುಃಖದ ಗಣಿಗಳೆಂಬ ನೂರಾರು ಗಂಟುಗಳಿಂದ ಅಭೇದ್ಯವಾದ ಕರ್ಮಗಳಿಂದ ದೊರಕುವ ಈ ಭವಬಂಧವೆತ್ತ. ಅನಂತವೂ ಆದ್ಯಂತ ವಿಹೀನವೂ ಏಕೈಕವೂ ಆನಂದಪ್ರದವೂ ಆದ ನಿನ್ನ ಪಾದ ಪಂಕಜವೆತ್ತ. ನಾನು ನನ್ನದು ಎಂಬ ಭ್ರಾಂತಿಯನ್ನೊಳಗೊಂಡು ಕುಕರ್ಮಗಳೆಂಬ ಮೊಸಳೆಗಳು ತುಂಬಿದ ನಿನ್ನ ಮಾಯಾ ಸಮುದ್ರದ ಮಡುವಿನಲ್ಲಿ ಬಿದ್ದು ಆಶ್ರಯವೇ ಇಲ್ಲದೆ ಪಾಡುಪಡುತ್ತಿರುವ ನನ್ನನ್ನು ಇದೀಗ ನಿನ್ನ ವಿಲಾಸ ಕಟಾಕ್ಷ ಪಾತದಿಂದ ಈಕ್ಷಿಸಿ ತಡಿಗಾಣಿಸು. ಎಲೈ ವಿಷ್ಣುವೆ, ನಿರ್ವ್ಯಾಜ ಕರುಣಾಶಾಲಿಯಾದ ನೀನು ಸ್ವಕಾರ್ಯವನ್ನು ಸಾಧಿಸಿಕೊಳ್ಳಲೋಸುಗ ಆಶ್ರಯಿಸಿದವರಿಗೆಲ್ಲ ಎಡಬಿಡದೆ ನಿರಂತರವೂ ಅವರ ಇಷ್ಟವನ್ನು ಸಾಧಿಸಿಕೊಡುವ ವಿಧಾನದಲ್ಲಿಯೇ ತೊಡಗಿ ಆತ್ಮಹಿತವನ್ನೇ ಮರೆತು ಅಲೆಯುತ್ತಿರುವ ಗಾಂಪನಾದ ನನ್ನನ್ನು ಕಾಪಾಡಬೇಕು. ಸಕಲ ಪ್ರಪಂಚಕ್ಕೂ ಮೂಲ ಸ್ವರೂಪನಾದ ನಿನ್ನನ್ನು ಹೊಂದದೆಯೇ ಕೇವಲ ಕ್ಷುದ್ರವಾದ ಕಾರ್ಯಕ್ಕಾಗಿ ಬಹುವಾಗಿ ತಿರುಗಿ ಆಯಾಸಕ್ಕೆ ಪಕ್ಕಾಗಿ ಬಹಳವಾಗಿ ಕಂದಿ ಹೋಗಿರುವ ನನ್ನನ್ನು ಜಗದೇಕ ವಂದ್ಯನಾದ ಓ ವಿಷ್ಣುವೆ ಕಾಪಾಡು. ನೀನು ವೇದಾಂತ ವೇದ್ಯನು, ಅವ್ಯಯನು, ವಿಶ್ವನಾಥನು ಆದುದರಿಂದಲೇ ಓ ಪರಮಾತ್ಮ, ನೀನು ಪಾಪ ರಾಶಿಗಳನ್ನೆಲ್ಲ ಧ್ವಂಸಗೈಯಲು ಸಮರ್ಥನಾಗಿರುವೆ. ಅಂತಹ ಸುಖಕ್ಕೆ ಒಂದೇ ಒಂದು ಕಾರಣ ಸ್ವರೂಪನಾಗಿರುವವನು ಸರ್ವವ್ಯಾಪಿಯೂ ಆದ ನಿನ್ನನ್ನು ತೊರೆದು ಕೇವಲ ದುಷ್ಟ ಉಳ್ಳವನಾಗಿರುವ ನನ್ನನ್ನು ಕಾಪಾಡು. ಓ ಭಗವಂತನೇ, ಯಾವ ನಿನ್ನಿಂದ ಸೃಷ್ಟವಾದ ಮೋಹವೆಂಬ ರಾತ್ರಿಯಲ್ಲಿ ಗಾಢ ನಿದ್ರೆಗೆ ಒಳಗಾಗಿರುವ ಅಂಡಜ, ಸ್ವೇದಜ, ಉದ್ಭಿಜ, ಜರಾಯುಜಗಳೆಂಬ ಈ ಚತುರ್ವಿಧ ಭೂತ ಗ್ರಾಮವು ಪರಮಾತ್ಮನಾದ ನಿನ್ನ ವಿಷಯಕವಾದ ಜ್ಞಾನವೆಂಬ ಸೂರ್ಯನು ಉದಿಸಿದೊಡನೆಯೇ ಎಚ್ಚರಗೊಳ್ಳುವುದು. ಅಂತಹ ನಿನ್ನನ್ನು ನಾನು ಇದು ಶರಣು ಹೋಗುವೆನು. ಆದಿಶೇಷನ 1000 ಹೆಡೆಗಳಿಂದ ಸುತ್ತುವರೆದಿರುವ ದೇಹವುಳ್ಳ ನೀನೇ ಪರ್ಯಾಯ ವೃತ್ತಿಯಿಂದ, ಅಂದರೆ ರಾಮ ಕೃಷ್ಣಾದಿ ಅವತಾರಗಳಿಂದ ಚತುರ್ದಶ ಭುವನಗಳ ಕರ್ತನಾಗಿರುವೆ. ನೀನು ಬಲಿಷ್ಠರಿಗೆಲ್ಲ ಬಲಿಷ್ಠನಾಗಿರುವೆ. ಇಂತಹ ಸ್ವಾಮಿಯಾದ ನಿನ್ನನ್ನು ಶರಣು ಹೋಗುವೆನು. ಓ ಜಗನ್ನಾಥನೇ, ನಿನ್ನ ವಕ್ಷ ಕಮಲದಲ್ಲಿ ಕುಳಿತಿರುವ ಯಾವ ನಿನ್ನ ಶಕ್ತಿಯಿಂದ ಜಗತ್ತುಗಳೆಲ್ಲವನ್ನು ಸೃಷ್ಟಿಸಿ ಅವುಗಳನ್ನೇ ಭಕ್ಷಣ ಮಾಡುತ್ತಿರುವೆಯೋ ಅಂತಹ ಮಂಗಳ ರೂಪಿಣಿಯಾಗಿ ಜಗತ್ತಿಗೆ ಆಶ್ರಯಭೂತಳಾಗಿ ದೇವತೆಗಳೆಲ್ಲರಿಗೂ ಉದ್ಭವ ಸ್ಥಾನವಾಗಿರುವ ಆ ನಿನ್ನ ಶಕ್ತಿ ದೇವತೆಯ ಪಾದ ಕಮಲಗಳನ್ನು ವಂದಿಸುತ್ತೇನೆ. ಎಲೈ ಪ್ರಭುವೆ, ಕಣ್ಣಿಗೆ ಕಾಣುವ ಈ ಬ್ರಹ್ಮಾಂಡ ಜಾಲವೆಲ್ಲವೂ ಯಾವುದರ ಕಿರಣ ಜಾಲದ ಪ್ರತಿಸೃಷ್ಟಿಯಾಗಿ ಕಂಗೊಳಿಸುತ್ತಿರುವುದು ಅಂತಹ ನಿನ್ನ ಕರಸಂಗಿಯು ದೈತ್ಯ ಬಲಮರ್ಧಕನು ಸುದರ್ಶನ ನಾಮಕನೂ ಆದ ನಿನ್ನ ರೂಪವನ್ನು ನಮಸ್ಕರಿಸುವೆನು. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ಈ ಪ್ರಕಾರವಾಗಿ ಇಂದ್ರದ್ಯುಮ್ನ ರೂಪೋತ್ತಮನು ಭಗವಂತನನ್ನು ಸ್ತುತಿಸಿದ ತರುವಾಯ, ಜಗನ್ನಾಥ, ಅನಾಥ ಬಂಧುವೆ, ಸಂಸಾರವೆಂಬ ಈ ಮಹಾ ಸಮುದ್ರದಲ್ಲಿ ಮುಳುಗಿ ಕತ್ತಲಡಸಿ ದಿಕ್ಕುಗಾಣದೆ ದೀನನಾಗಿರುವ ನನ್ನನ್ನು ಕೃಪೆಯಿಂದ ಕಾಪಾಡು ಎಂದು ಆ ಇಂದ್ರದ್ಯುಮ್ನ ರಾಜನು ಸಾಷ್ಟಾಂಗ ಪ್ರಣಾಮವನ್ನೆಸಗಿದನು. ನಾರದನು ಹೇಳುತ್ತಾನೆ, ಎಲೈ ನಾರಾಯಣನೇ, ಭಕ್ತರ ಅಭೀಷ್ಟ ಸಿದ್ಧಿಗಾಗಿ ನೀನು ಸರ್ವತ್ರ ಸರ್ವಕಾಲದಲ್ಲಿಯೂ ಜಯಶೀಲನಾಗು. ದೇವ, ತಡಿಯೇ ಇಲ್ಲದಿರುವ ಈ ಭವಸಾಗರದಲ್ಲಿ ಬಿದ್ದು ನರಳುತ್ತಿರುವ ದೀನ ಮಾನವರನ್ನು ಉದ್ಧರಿಸುವುದರಲ್ಲಿಯೇ ನಿರಂತರವೂ ಆಸಕ್ತನಾಗಿರುವವನು ನೀನು. ಸ್ವಾಮಿ, ಸನಕ ಸನಂದನ ಸನಾತನರೇ ಮೊದಲಾದ ದಿವ್ಯ ಮಾನವ ಯೋಗಿ ಶ್ರೇಷ್ಠರಿಂದ ಅಹರ್ನಿಶವೂ ಚಿಂತಿಸಲ್ಪಡುತ್ತಿರುವ ದಿವ್ಯ ತತ್ವ ಸ್ವರೂಪನಾಗಿರುವವನು ನೀನು. ಭಗವಂತ, ನೀನು ನಿನ್ನ ಮಾಯಾ ವಿಲಾಸದ ಅಧ್ಯಾಸದಿಂದಲೇ ಪರಿಣಮಿಸಿರುವ ಮಿತವಿಲ್ಲದುದು ಅಶೇಷವೂ ಆದ ಚತುರ್ವಿಧ ಭೂತ ಸೃಷ್ಟಿ ತತ್ವಸ್ವರೂಪಿಯಾದ ಪ್ರಭುವೇ ನೀನಾಗಿರುವೆ. ಸತ್ವ ರಜಸ್ತಮೋ ಗುಣಗಳಿಂದೊಡಗೂಡಿ ತ್ರಿದಂಡಧರನಾಗಿ, ಅಂದರೆ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿ, ತ್ರಿನಾಚಿಕೇತ, ತ್ರಿಸುಪರ್ಣ, ತ್ರಿಮಧುಗಳೆಂಬ ಶ್ರುತಿ ವಾಕ್ಯಗಳಲ್ಲಿ ಹಾಡಲ್ಪಟ್ಟಿರುವ ದಿವ್ಯ ಜ್ಞಾನಮೂರ್ತಿಯು ಕಂದೋಮಯನು ನೀನೇ ಆಗಿರುವೆ. ಓ ಪರಮಾತ್ಮ, ನಿನ್ನ ಆಸನ ರೂಪನಾದ ಶ್ರೀ ಗರುಡನಲ್ಲಿ ಅತ್ಯಂತ ಪ್ರೀತಿಯುಳ್ಳವನಾಗಿ ಭಕ್ತ ಪ್ರಿಯನಾಗಿರುವುದಲ್ಲದೆ ಭಕ್ತ ಜನರಲ್ಲಿ ಮಾತ್ರವೇ ನಿರ್ವ್ಯಾಜವಾದ ವಾತ್ಸಲ್ಯವುಳ್ಳವನಾಗಿರುವವನು ನೀನೇ. ಇಲೈ ಸ್ವಾಮಿಯೇ,
ನೀನು ನಿನ್ನ ಮಾಯೆಯ ಜಾಲದಿಂದಲೇ ಮುಚ್ಚಿ ನಿಗೂಢವಾಗಿ ಯಾರೊಬ್ಬರಿಗೂ ಗೋಚರವಾಗದೆ ನಿನ್ನ ಭಕ್ತರಿಗೆ ಮಾತ್ರವೇ ಗೋಚರವಾಗುವ ದಿವ್ಯ ಸ್ವರೂಪವುಳ್ಳವನಾಗಿರುವೆ. ಎಲೈ ವಿಶ್ವರೂಪನೇ, ವಿಶ್ವವನ್ನೇ ನಿನ್ನ ದಿವ್ಯವೋ ಅವ್ಯಕ್ತವೋ ಆದ ತೇಜಸ್ಸಿನಿಂದ ಬೆಳಗಿಸುವವನು, ಸಮಸ್ತ ಲೋಕಗಳಿಗೂ ಸಮಸ್ತ ಜನಕ್ಕೂ ಭಕ್ತ ನಿವಹಕ್ಕೂ ಉಪಕಾರವನ್ನೆಸಗುವವನು, ಎತ್ತೆತ್ತಲು ಮುಖಗಳುಳ್ಳವನಾಗಿ ವಿಶ್ವತೋಮುಖನು, ಸರ್ವತ್ರ ನೇತ್ರಗಳುಳ್ಳವನಾಗಿ ವಿಶ್ವತೋಕ್ಷಿಯು, ಸಸಂಖ್ಯಾತವಾದ ಶ್ರೋತ್ರಗಳುಳ್ಳವನಾಗಿ ವಿಶ್ವತ ಶ್ರವಣನು, ಅಸಂಖ್ಯಾತವಾದ ಶಿರಸ್ಸು ಕಂಠಗಳುಳ್ಳವನು, ಅಸಂಖ್ಯಾತವಾದ ಕೈಗಳು ಮೂಗುಗಳು ನಾಲಗೆಗಳು ಕೇಶ ಲೋಮ ಲಿಂಗಗಳು ಉಳ್ಳವನಾಗಿ ಸರ್ವ ದುಃಖಗಳ ಆತ್ಮ ಸ್ವರೂಪನಾಗಿರುವವನು ನೀನೇ. ಎಲೈ ಸರ್ವಲೋಕೋಪಕಾರಕನೇ, ನೀನು ಸಮಸ್ತ ಲೋಕಗಳಿಗೂ ಸುಖವನ್ನು ಉಂಟು ಮಾಡುವವನಾಗಿ ಸಮಸ್ತ ಲೋಕಗಳಿಂದಲೂ ನಮಸ್ಕೃತನಾಗಿ ನಿನ್ನೊಂದು ಲೀಲಾ ವಿಲಾಸದಿಂದಲೇ ಉದ್ಭವಿಸಿರುವ ಕೋಟಿ ಸಂಖ್ಯಾಕರಾದ ಆತ್ಮೋದ್ಭವ ರುದ್ರ ಇಂದ್ರ ಮೊದಲಾದ ದೇವತೆಗಳಿಂದಲೂ ಅಶ್ವಿನಿ ದೇವತೆಗಳಿಂದಲೂ ಸಿದ್ಧ ಸಾಧ್ಯ ಗಣಗಳಿಂದಲೂ ನಮಸ್ಕೃತನಾಗಿ ಸಮಸ್ತ ಸುರಾಸುರರಿಗೂ ಸ್ವರ್ಗ ಮರ್ತ್ಯ ಪಾತಾಳಗಳಿಗೂ ಜ್ಞಾನಪ್ರದಾಯಕನಾದ ಗುರುಮೂರ್ತಿಯಾಗಿ ಯಾರೊಬ್ಬರ ಲೌಕಿಕ ಜ್ಞಾನಕ್ಕೂ ಗೋಚರನಲ್ಲದ ಓ ಪರಮಾತ್ಮ, ನಮಸ್ತೆ ನಮಸ್ತೆ ನಮಃ. ಜೈಮಿನಿಯು ಹೇಳುತ್ತಾನೆ, ಎಲೈ ವಿಪ್ರರೇ, ನಾರದ ಮುನೀಂದ್ರನು ಇಂತು ಆ ಜಗನ್ನಾಥನನ್ನು ಸ್ತುತಿಸಿದ ತರುವಾಯ ಆ ಪ್ರದೇಶದಲ್ಲಿದ್ದ ಇತರ ಸಾಮಂತ ರಾಜರು, ಶ್ರೋತ್ರಿಯರು, ವೇದ ಪಾರಂಗತರು ಆದ ಮುನಿಪುಂಗವರು, ಬ್ರಾಹ್ಮಣರು, ಕ್ಷತ್ರಿಯರು, ವಿದ್ವಾಂಸರು, ವೈಶ್ಯರು ಎಲ್ಲರೂ ವೇದ ಸೂಕ್ತಗಳಿಂದಲೂ ಇತರ ಲೌಕಿಕ ಸ್ತೋತ್ರಗಳಿಂದಲೂ ಪುರಾಣ ಶ್ಲೋಕಗಳಿಂದಲೂ ಆಗ ತಾನೇ ಕವನ ಮಾಡಿದ ಗೀತ ಗಾಯನ ಶ್ಲೋಕಗಳಿಂದಲೂ ಅವರವರ ಬುದ್ಧಿಗೆ ತಕ್ಕಂತೆ ಬಲರಾಮ ಸುಭದ್ರ ಸಹಿತನಾದ ಆ ಪುಂಡರೀಕಾಕ್ಷನನ್ನು ಸ್ತುತಿಸಿದರು. ಬಳಿಕ ರಾಜೇಂದ್ರನಾದ ಇಂದ್ರದ್ಯುಮ್ನನು ನಿಷ್ಕಲ್ಮಶವಾದ ತನ್ನ ಪುರೋಹಿತನನ್ನು ಕಂಡು ಕುರಿತು ಶ್ರೀ ವಾಸುದೇವನ ಪೂಜಾರ್ಥವಾಗಿ ಷೋಡಶೋಪಚಾರ ಸಹಿತವಾದ ಸಾಮಗ್ರಿಗಳನ್ನು ತಾರೆಂದು ಹೇಳಿದನು. ಪುರೋಹಿತನು ಎಲ್ಲವನ್ನೂ ಅಣಿಗೈದ ಮೇಲೆ ಆ ರಾಜಶ್ರೇಷ್ಠನು ದೇವಮುನಿಯಾದ ನಾರದನ ಉಪದೇಶದಂತೆ ಶಾಸ್ತ್ರೋಕ್ತವಾಗಿಯೂ ಮಂತ್ರಪೂರ್ವಕವಾಗಿಯೂ ಆ ದೇವತಾ ಮೂರ್ತಿಗಳನ್ನು ಕ್ರಮವಾಗಿ ಪೂಜಿಸತೊಡಗಿದನು. ಆತನು ದ್ವಾದಶಾಕ್ಷರ ಮಂತ್ರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ದ್ವಾದಶಾಕ್ಷರ ಮಂತ್ರದಿಂದ ಬಲಭದ್ರ ದೇವನನ್ನು ಪೂಜಿಸಿದನು. ತರುವಾಯ ಆ ಭೂಪನು ಪೂರ್ವದಲ್ಲಿ ಧ್ರುವನು ಯಾವುದನ್ನು ಉಪಾಸನೆ ಮಾಡಿ ಉತ್ತಮ ಪದವಿಯನ್ನು ಪಡೆದನು ಅಂತಹ ವೇದ ಪ್ರಸಿದ್ಧವೂ ಪಾವನವೂ ಆದ ಮಹಾಪುರುಷ ಸೂಕ್ತದಿಂದ ತನ್ನ ಶಕ್ತಿಯನುಸಾರ ಶ್ರೀಮನ್ನಾರಾಯಣ ಮೂರ್ತಿಯನ್ನು ಅರ್ಚಿಸಿದನು. ದೇವಿ ಸೂಕ್ತದಿಂದ ಭದ್ರಾ ದೇವಿಯನ್ನು ಅಂದರೆ ಸುಭದ್ರಾ ದೇವಿಯನ್ನು, ಸುದರ್ಶನ ಮಂತ್ರದಿಂದ ಸುದರ್ಶನ ಮೂರ್ತಿಯನ್ನು ಯಥಾ ಸಮೃದ್ಧಿಯಾಗಿಯೂ ಭಕ್ತಿಯಿಂದಲೂ ಪೂಜಿಸಿ ಆ ನೃಪೋತ್ತಮನು ಶ್ರೀಮನ್ನಾರಾಯಣನ ಪ್ರೀತ್ಯರ್ಥವಾಗಿ ಅಲ್ಲಿದ್ದ ಬ್ರಾಹ್ಮಣ ಶ್ರೇಷ್ಠರಿಗೆ ಭಕ್ತಿಪೂರ್ವಕವಾಗಿ ಅನೇಕ ದಾನಗಳನ್ನು ಕೊಟ್ಟನು. ಆ ಪಾರ್ಥಿವನು ಅವರಿಗೆ ತುಲಾ ಪುರುಷ ದಾನಗಳನ್ನು ಮಹಾದಾನಗಳನ್ನು ಕೊಟ್ಟನು. ಅಶ್ವಮೇಧ ಯಾಗಗಳನ್ನು ಮಾಡಿದುದರ ಸಲುವಾಗಿ ಆ ದೊರೆಯು ಕೋಟಿ ಸಂಖ್ಯಾತವಾದ ಗೋವುಗಳನ್ನು ದಾನ ಮಾಡಿದುದಲ್ಲದೆ ಅಲಂಕೃತಗಳಾದ ಇನ್ನೂ ಅನೇಕ ಗೋವುಗಳನ್ನು ಬಹಳ ದಕ್ಷಿಣೆಯೊಡನೆ ದಾನ ಮಾಡಿದನು. ಆ ಗೋವುಗಳ ಗೊರಸುಗಳ ತುಳಿತದಿಂದಲೇ ಅಲ್ಲಿಯೇ ಒಂದು ಕುಂಡವೇರ್ಪಟ್ಟಿತು. ಎಲೈ ದ್ವಿಜೋತ್ತಮರೇ, ರಾಜೋತ್ತಮನಾದ ಇಂದ್ರದ್ಯುಮ್ನನು ನೆರೆದ ದಾನಧಾರೆಯ ಜಲದಿಂದ ಅದು ತುಂಬಿ ಪುಣ್ಯ ಫಲಪ್ರದಾಯಕವಾದ ತೀರ್ಥವಾಯಿತು. ಎಲೈ ವಿಪ್ರರೇ, ಈ ಸರಸ್ಸಿನಲ್ಲಿ ಸ್ನಾನ ಮಾಡಿ ಪಿತೃಗಳನ್ನು ದೇವತೆಗಳನ್ನು ವಿಧಿವತ್ತಾಗಿ ತರ್ಪಣ ಪೂಜಾದಿಗಳಿಂದ ತೃಪ್ತಿಗೊಳಿಸಿದುದಾದರೆ ಮಾನವನು ನಿಸ್ಸಂಶಯವಾಗಿ ಅಶ್ವಮೇಧ ಸಹಸ್ರದ ಫಲವನ್ನು ಪಡೆಯುತ್ತಾನೆ. ಭೂಪತಿಯಾದ ಇಂದ್ರದ್ಯುಮ್ನನ ಹೆಸರಿನಿಂದಲೇ ಪ್ರಸಿದ್ಧವಾದ ಈ ಸರಸ್ಸಿನ ತೀರದಲ್ಲಿ ಯಾವ ಮಾನವನು ಪಿತೃಗಳನ್ನು ಉದ್ದೇಶಿಸಿ ಪಿಂಡ ಶ್ರಾದ್ದವನ್ನು ಮಾಡುವನು ಅವನು 21 ಕುಲಗಳನ್ನು ಉದ್ಧಾರ ಮಾಡಿ ಬ್ರಹ್ಮಲೋಕದಲ್ಲಿ ವಿರಾಜಿಸುತ್ತಾನೆ. ಅಶ್ವಮೇಧ ಯಾಗಾಂಗವಾಗಿ ಉದ್ಭವಿಸಿದ ಈ ತೀರ್ಥಕ್ಕಿಂತಲೂ ಉತ್ತಮವಾದ ತೀರ್ಥವೇ ಭೂಲೋಕದಲ್ಲಿ ಇರುವುದಿಲ್ಲವು. ಈ ಇಂದ್ರದ್ಯುಮ್ನ ಸರೋವರಕ್ಕೆ ತ್ರಿಪಥಗಾಮಿನಿಯಾದ ಗಂಗಾ ನದಿಯು ಒಂದು ವೇಳೆ ಸಮನಾಗುವುದೋ ಏನು? ಎಲೈ ವಿಪ್ರರೇ, ಇದಾದ ತರುವಾಯ ಆ ಇಂದ್ರದ್ಯುಮ್ನ ಮಹಾರಾಜನು ದೈವಜ್ಞರು ಜ್ಯೋತಿಷಾಸ್ತ್ರಾನುಸಾರವಾಗಿ ನಿರ್ಣಯಿಸಿಕೊಟ್ಟ ಸುನಕ್ಷತ್ರ ಸಹಿತವಾದ ಶುಭ ಮುಹೂರ್ತದಲ್ಲಿ ಶ್ರೀ ಜಗನ್ನಾಥನಿಗೆ
ಪ್ರಾಸಾದವನ್ನು ಕಟ್ಟಿಸಲು ಉಪಕ್ರಮಿಸಿದನು. ಶುಭ ಮುಹೂರ್ತದಲ್ಲಿ ನಾರದನೆ ಮೊದಲಾದ ದ್ವಿಜೋತ್ತಮರನ್ನು ಪೂಜಿಸಿ ಸ್ವಸ್ತಿ ವಾಚನವನ್ನು ಆರಂಭಿಸಿರುವ ಕಾರ್ಯಕ್ಕೆ ಸಮೃದ್ಧಿಯನ್ನು ಹೇಳಿಸಿ ಜಗನ್ನಾಥ ಸ್ವಾಮಿಯನ್ನೇ ಸ್ಮರಿಸಿ ಆ ಪ್ರಾಸಾದ ಭವನದಲ್ಲಿ ಅರ್ಘ್ಯವನ್ನಿತ್ತನು. ಬಳಿಕ ಆ ಸ್ಥಾನವು ಅಚಂದ್ರ ತಾರಕವಾಗಿ ಶಾಶ್ವತವಾಗಿರುವಂತೆ ಭೂದೇವಿಯನ್ನು ಪ್ರಾರ್ಥಿಸಿಕೊಂಡು ವಾಸ್ತುಯಾಗ ಪುರಸ್ಸರವಾಗಿ ಆ ಪ್ರಾಸಾದ ಭವನವನ್ನು ಕಟ್ಟಿದ ಶಿಲ್ಪಿಗಳನ್ನು ಸತ್ಕರಿಸಿದನು. ಅಂತೆಯೇ ಆ ಸಮಯದಲ್ಲಿ ಅನೇಕ ಗೀತವಾದ್ಯಗಳಿಂದ ಮಹೋತ್ಸವವನ್ನು ಮಾಡಿಸಿ ದೀನರಿಗೂ ಅನಾಥರಿಗೂ ಕುಂಟರು ಕುರುಡರೆ ಮೊದಲಾದ ಅಂಗವಿಕಲರಿಗೂ ಅವರವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟನು. ತರುವಾಯ ಆ ಭೂಪಾಲನು ತನ್ನನ್ನು ಹಿಂಬಾಲಿಸಿ ಬಂದಿದ್ದ ಸಾಮಂತ ನರೇಶರೆಲ್ಲರನ್ನೂ ಬಹುಮಾನ ಪೂರ್ವಕವಾಗಿ ಅವರವರ ದೇಶಗಳಿಗೆ ಬೀಳ್ಕೊಟ್ಟನು. ಆ ನರೇಶರೆಲ್ಲರೂ ಶ್ರೀಹರಿಯ ಬಲಭದ್ರ ಸುದರ್ಶನ ಸಹಿತವಾದ ಜಗನ್ನಾಥಾವತಾರವನ್ನು ಕಂಡು ಪಾಪ ದೂರರಾದರು. ತರುವಾಯ ಆ ಪಾರ್ಥಿವೋತ್ತಮನು ಅನೇಕ ದೇಶಗಳಿಂದ ಕಲ್ಲುಗಳನ್ನು ಕೊಂಡು ಬರಲೋಸುಗ ಕಲ್ಲು ಕೆಲಸದವರಿಗೆ ಕೋಟ್ಯಂತರ ಧನವನ್ನಿತ್ತನು. ಬಳಿಕ ಆ ಪೃಥ್ವೀಶ್ವರನು ಸಭೆಯಲ್ಲಿ ಕುಳಿತು ಸಂತೋಷದಿಂದ ಇಂತೆಂದನು: ಎಲೈ ಸಭಾಸ್ತಾರರೇ, ನಾನು 18 ದ್ವೀಪಗಳಲ್ಲಿ ಯಾವ ಯಾವ ಐಶ್ವರ್ಯವನ್ನು ಅರ್ಚಿಸಿ ತಂದಿರುವೆನೋ ಅದೆಲ್ಲವನ್ನು ಜಗದೀಶನಾದ ಈ ಜಗನ್ನಾಥ ಪ್ರಭುವಿನ ದೇವಾಲಯ ನಿರ್ಮಾಣಕ್ಕಾಗಿ ಕೊಟ್ಟಿರುತ್ತೇನೆ. ಇದರಿಂದ ನಾನು ಜೈತ್ರ ಯಾತ್ರೆ ಮಾಡಿ ಎಷ್ಟು ಶ್ರಮ ಪಟ್ಟಿರುವೆನೋ ಅಷ್ಟು ಶ್ರಮವು ಇದೀಗ ನಾನು ಆ ಧನವನ್ನು ಮಹಾವಿಷ್ಣುವಿನ ಪ್ರಾಸಾದ ನಿರ್ಮಾಣಕ್ಕೆ ವಿನಿಯೋಗಿಸುವುದರಿಂದ ಸಫಲವಾಗಲಿ. ಈಗ ನಾನು ನನ್ನ ಭುಜಬಲದಿಂದಲೇ ಸಂಪಾದಿಸಿದ ಸಂಪತ್ತಿನಿಂದ ಚರಾಚರ ಗುರುವಾದ ಶ್ರೀಹರಿಯನ್ನು ಪ್ರಸನ್ನಗೊಳಿಸುವೆನಲ್ಲದೆ ಇದಕ್ಕಿಂತಲೂ ನನಗೆ ಬೇರೊಂದು ಭಾಗ್ಯವುಂಟೆ. ಶ್ರೀದೇವಿಯು ಯಾವಾಗಲೂ ಆ ಪುಂಡರೀಕಾಕ್ಷನಲ್ಲಿಯೇ ನೆಲೆಸಿರುವಳು. ಆಕೆಯು ನನ್ನ ವಿಷಯದಲ್ಲಿ ಅನುಗ್ರಹಶಾಲಿನಿಯಾಗಿರುವಳು. ಆಕೆಯು ಅನುಗ್ರಹಿಸಿದರೂ ಮಾನವನು ಏನು ತಾನೇ ಮಾಡಲು ಸಾಧ್ಯವಾದೀತು? ದೇವದೇವನಾದ ಆ ಚಕ್ರಪಾಣಿಯ ಕಟಾಕ್ಷ ಪಾತವು ಯಾವನ ಮೇಲೆಯೋ ಅವನ ವಿಷಯದಲ್ಲಿ ಶ್ರೀದೇವಿಯೂ ಸಹ ಸರ್ವತೋಮುಖಿಯಾಗಿರುತ್ತಾಳೆ. ಅಷ್ಟಾದಶಾತ್ಮಿಕೆಯಾದ ಆ ದೇವಿಯು ಶ್ರೀಮನ್ನಾರಾಯಣನ ನಾಲಗೆಯ ತುದಿಯಲ್ಲಿ ನರ್ತಿಸುತ್ತಿರುತ್ತಾಳೆ. ಆ ಸ್ವಾಮಿಯನ್ನು ಆರಾಧಿಸಿ ವಿಧಾತನು ಬ್ರಹ್ಮ ಪದವಿಯನ್ನು ಪಡೆದನು. ರುದ್ರನು ಮಹೇಶ್ವರತ್ವವನ್ನು ಹೊಂದಿದನು. ಶಕ್ರನು ಸ್ವರ್ಗಲೋಕದ ರಾಜತ್ವವನ್ನು ಪಡೆದನು. ಅಂತಹ ಸರ್ವ ಪೂಜ್ಯನು ಶಾಶ್ವತನೂ ಆದ ಜಗನ್ನಾಥನನ್ನು ನಾನು ಪೂಜಿಸುವೆನು. ಯಾವನಾದರೆ ಸಾಂಗೋಪಾಂಗವಾದ ವಿಧಾನದಿಂದ ಶ್ರೀ ಕೃಷ್ಣಮೂರ್ತಿಯನ್ನು ಪೂಜಿಸುವನೋ ಅವನು ಕಾಯಿಕ ವಾಚಿಕ ಮಾನಸಿಕವಾದ 3 ಬಗೆಯ ಪಾಪ ರಾಶಿಗಳನ್ನು ಜಯಿಸಿದವನಾಗುತ್ತಾನೆ. ಈ ಕ್ಷೇತ್ರವು ಆ ಪರಮಾತ್ಮನ ಕಳೆಯಬರ ಸ್ವರೂಪವಾದುದು. ಇಲ್ಲಿ ವಿಭುವಾದ ಆ ಪುರುಷೋತ್ತಮನೇ ಅಹಂಕಾರವಂತನು. ಇಲ್ಲಿ ಆ ಪ್ರಭುವಿನ ಆವಿರ್ಭಾವ ತಿರೋಭಾವಗಳು ಸ್ಥಿತಿಯು ನಿತ್ಯವಾದವು. ಇಲ್ಲಿ ಮಾನವನು ಸಾಕ್ಷಾತ್ ದೇಹಧಾರಿಯಾಗಿ ನೆಲೆಸಿ ಜಗದ್ಗುರುವಾಗಿರುವ ಆ ಜಗನ್ನಾಥನನ್ನು ಸಾಕ್ಷಾತ್ತಾಗಿ ಪೂಜಿಸಿದುದಾದರೆ ಕೃತಾರ್ಥನಾಗುವನಲ್ಲದೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ಬಗೆಯ ಪುರುಷಾರ್ಥಗಳಿಗೂ ಭಾಜನನಾಗುತ್ತಾನೆ. ಅಪಾರವಾದ ಧನ ವ್ಯಯ ಬಲ ವ್ಯಯಗಳಿಂದಲೂ ಆಯಾಸದಿಂದಲೂ ನಾನು ಯಾವ ರಾಜ್ಯೈಶ್ವರ್ಯವನ್ನು ಅರ್ಚಿಸಿದನೋ ಅದೆಲ್ಲವೂ ಈ ಸ್ವಾಮಿಯ ಅನುಗ್ರಹದಿಂದಲೇ ಅಲ್ಲವೇ? ಅದೀಗ ಈ ಸ್ವಾಮಿಯ ಪದಕಮಲದಲ್ಲಿಯೇ ಅರ್ಪಿತವಾಗಿ ಸಫಲಗೊಳ್ಳಲಿ. ನಾನು ಸಾಗರ ಮೇಖಲೆಯಾದ ಈ ಭೂಮಂಡಲದಲ್ಲಿ ಜೈತ್ರ ಯಾತ್ರೆಯನ್ನೆಸಗಿ ಅರ್ಚಿಸಿ ತಂದಿರುವ ದ್ರವ್ಯಗಳಿಂದ ದೇವದೇವನಾದ ಈ ಜಗನ್ನಾಥನನ್ನು ಸರ್ವೋಪಚಾರಗಳಿಂದಲೂ ಪೂಜಿಸಿ ಈ ಕರ್ಮ ಪರಿಪಾಕವು ಸವೆಯುವವರೆಗೂ ನನ್ನ ಈ ಸಾಮ್ರಾಜ್ಯ ಯಾತ್ರೆಯು ಸಫಲವಾಗದಿರಲಿ. ಶ್ರೀ ಮಹಾವಿಷ್ಣುವಿಗೆ ಸಮಸ್ತವನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಕಲ್ಮಶ ದೂರನಾಗಲು ಸಾಧ್ಯವಾಗದೆ ಉಳಿಯುವ ದ್ರವ್ಯದಿಂದ ಏನು ಫಲ? ಈಗ ನಾನು ಶ್ರೀ ವಾಸುದೇವನಿಗೆ ದೇವಾಲಯವನ್ನು ಸಾಧಿಸದಿದ್ದರೆ ಈ ನನ್ನ ಪೌರುಷದಿಂದ ತಾನೇ ಏನು ಪ್ರಯೋಜನವು? ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಇಂದ್ರದ್ಯುಮ್ನ ನಾರದ ಕೃತ ದಾರುಮೂರ್ತಿ ಸ್ತೋತ್ರ ಬ್ರಾಹ್ಮಣಾದಿ ಪೂಜನ ವರ್ಣನವೆಂಬ 20ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.